ನಮಸ್ಕಾರ. ಇಂದಿನ ಈ ವಿಶೇಷ ತನಿಖಾ ವರದಿಗೆ ಸ್ವಾಗತ. ಇಂದು ನಾವು ಐತಿಹಾಸಿಕ ಮತ್ತು ಅಷ್ಟೇ ತೀವ್ರ ಪೈಪೋಟಿಯಿಂದ ಕೂಡಿದ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಆಳ ಅಗಲಗಳನ್ನ ಅರ್ಥಮಾಡಿಕೊಳ್ಳಿದ್ದೇವೆ. ಸುಮ್ನೆ ಗಾಳಿಯಲ್ಲಿ ಗುಂಡು ಹಾರಿಸೋದಲ್ಲ, ಕೇವಲ ಪರಿಶೀಲಿಸಿದ ಅಧಿಕೃತ ಮೂಲ ದತ್ತಾಂಶಗಳ ಆಧಾರದ ಮೇರೆ ಮಾತ್ರ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ನಾವು ವಿಶ್ಲೇಷಿಸಲಿದ್ದೇವೆ. ಹಾಗಾದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಸಂಪೂರ್ಣ ಚುನಾವಣೆಯನ್ನು ವ್ಯಾಖ್ಯಾನಿಸುವ ಒಂದು ಬೃಹತ್ ಅಂಕಿಅಂಶದಿಂದಲೇ ಶುರು ಮಾಡೋಣ. 92.9%. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಇದು ಒಟ್ಟು ಮತದಾನದ ಪ್ರಮಾಣ. ಸ್ವಾತಂತ್ರ್ಯದ ನಂತರ ಪಶ್ಚಿಮ ಬಂಗಾಳದ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಮತದಾನ ಆಗಿರಲಿಲ್ಲ. ಇದೊಂದು ಹೊಸ ದಾಖಲೆ ಹಾಗೂ ಅಲ್ಲಿನ ಜನರ ಉತ್ಸಾಹಕ್ಕೆ ಸಾಕ್ಷಿ. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಏನೇನೆಲ್ಲ ಕವರ್ ಮಾಡಲಿದ್ದೇವೆ ಅಂದ್ರೆ, ಮೊದಲು ಈ ಐತಿಹಾಸಿಕ ಮತದಾನದ ವಿವರ, ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ನಡೆದ ಘರ್ಷಣೆಗಳು, ಕೇಂದ್ರ ಪಡೆಗಳ ಸುತ್ತಲಿನ ವಿವಾದ, ವೋಟರ್ ಲಿಸ್ಟ್ನ ಒಳಗಿನ ಕಥೆ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ದೇಕೆ ಅನ್ನೋದು, ಹಾಗೂ ಅಂತಿಮವಾಗಿ ಚುನಾವಣೆಯ ಒಟ್ಟು ಲೆಕ್ಕಾಚಾರ. ಮೊದಲಿಗೆ ಮುಖ್ಯಾಂಶಗಳನ್ನ ನೋಡೋಣ. ಈ ದಾಖಲೆ ಮುರಿಯುವ ಪ್ರಜಾಸತ್ತಾತ್ಮಕ ಉತ್ಸಾಹ ರಾಜ್ಯಾದ್ಯಂತ ಯಾವ ರೀತಿ ಹಂಚಿ ಹೋಗಿತ್ತು ಅನ್ನೋದನ್ನ ನೋಡೋದು ಬಹಳ ಮುಖ್ಯ. ಈ ವೇಗ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಮೊದಲ ಹಂತದಲ್ಲಿ ಬರೋಬ್ಬರಿ 93.19% ಜನ ವೋಟ್ ಮಾಡಿದ್ರೆ, ಅದರ ಹಿಂದಿಯೇ ನಡೆದ ಎರಡನೇ ಮತ್ತು ಅಂತಿಮ ಹಂತದಲ್ಲಿ 92.6%ರಷ್ಟು ಅದ್ಭುತ ಮತದಾನವಾಯಿತು. ಅಂದರೆ ಎಲೆಕ್ಷನ್ ಪ್ರಕ್ರಿಯೆಯ ಮೊದಲಿನಿಂದ ಕೊನೆಯವರೆಗೂ ಜನರ ಭಾಗವಹಿಸುವಿಕೆ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ಬೃಹತ್ ಸಂಖ್ಯೆಗಳ ಹಿಂದಿನ ಭೌಗೋಳಿಕ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಪೂರ್ವ ಬರ್ಧಮಾನ್ಯನಂತಹ ಗ್ರಾಮೀಣ ಪ್ರದೇಶಗಳು ಅತಿ ಹೆಚ್ಚು ಮತದಾನದ ದಾಖಲೆಗಳನ್ನು ಸೃಷ್ಟಿಸಿದ್ರೆ, ಕೋಲ್ಕತ್ತಾ ದಕ್ಷಿಣದಂತಹ ಸಿಟಿ ಏರಿಯಾಗಳಲ್ಲಿ ತುಲನಾತ್ಮಕವಾಗಿ ಕಮ್ಮಿ ವೋಟಿಂಗ್ ಆಗಿದೆ. ಗ್ರಾಮೀಣ ಮತ್ತು ನಗರ ಮತದಾರರ ನಡುವಿನ ಈ ವ್ಯತ್ಯಾಸ ನಿಜಕ್ಕೂ ಗಮನ ಸೆಳೆಯುತ್ತದೆ. ಈಗ ಈ ವಿಶಾಲವಾದ ಅಂಕಿಅಂಶಗಳಿಂದ ಸ್ವಲ್ಪ ಮೈದಾನದ ವಾಸ್ತವಿಕತೆಯ ಕಡೆಗೆ ಬರೋಣ. ಒಂದೆಡೆ ದಾಖಲೆಯ ಮತದಾನ ಆಗುತ್ತಿದ್ದರೆ, ಇನ್ನೊಂದೆಡೆ ಕೆಲವು ಪ್ರತ್ಯೇಕ ಆದರೆ ತೀವ್ರವಾದ ಅಶಾಂತಿಯ ಘಟನೆಗಳು ಕೂಡ ನಡೆದವು. ಈ ಎಲೆಕ್ಷನ್ನ ಕೇಂದ್ರ ಬಿಂದುವಾಗಿದ್ದ ಭವಾನಿಪುರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬೂತ್ಗಳಿಗೆ ಭೇಟಿ ನೀಡ್ತಿದ್ದಾಗ ಒಂದು ಕಟುವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೇಂದ್ರ ಪಡೆಗಳು ಮತ್ತು ವೀಕ್ಷಕರು ಬಿಜೆಪಿ ಪರವಾಗಿ ವೋಟಿಂಗ್ ಅನ್ನೇ ತಿರ್ಚೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವರು ನೇರವಾಗಿ ಆರೋಪ ಮಾಡಿದ್ರು. ಸಂಪೂರ್ಣವಾಗಿ ವಸ್ತುನಿಷ್ಠವಾಗಿ ಎರಡೂ ಕಡೆಯಿಂದಲೂ ಬಂದ ವರದಿಗಳನ್ನು ನೋಡೋದಾದ್ರೆ, ಭವಾನಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿಯವರನ್ನ ವಿರೋಧಿ ಬೆಂಬಲಿಗರು ಸುತ್ತುವರೆದ ಘಟನೆ ಇರಬಹುದು, ಅಥವಾ ಫಾಲ್ಟಾದಲ್ಲಿ ಇವಿಎಂ ಬಟನ್ಗಳಿಗೆ ಟೇಪ್ ಅಂಟಿಸಿದಂತಹ ವಿಚಿತ್ರ ಅಕ್ರಮಗಳ ಬಗ್ಗೆ ಸ್ವತಃ ಬಿಜೆಪಿ ಅಭ್ಯರ್ಥಿಗಳು ಮಾಡಿದ ಆರೋಪಗಳಿರ್ಬೋದು. ಮೈದಾನದಲ್ಲಿ ಪರಿಸ್ಥಿತಿ ಎಷ್ಟು ಗೊಂದಲಮಯವಾಗಿತ್ತು ಅನ್ನೋದನ್ನ ಇದು ತೋರಿಸುತ್ತೆ. ಇದೇ ನಮಗೆ ಮುಂದಿನ ವಿಭಾಗಕ್ಕೆ ನಾಂದಿ ಹಾಡುತ್ತೆ. ಅದೇ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಅಂದ್ರೆ ಸಿಎಪಿಎಫ್. ಇದು ಹೇಗೆ ಒಂದು ದೊಡ್ಡ ಮಟ್ಟದ ವಿವಾದವಾಗಿ ಬೆಳೆಯಿತು ಅಂತ ನೋಡೋಣ. ಇದು ನಿಜಕ್ಕೂ ಸೂಕ್ಷ್ಮವಾದ ವಿಚಾರ. ತೃಣಮೂಲ ಕಾಂಗ್ರೆಸ್ ಸಿಎಪಿಎಫ್ ವಿರುದ್ಧ ತೀವ್ರವಾದ ಆರೋಪಗಳನ್ನ ಮಾಡ್ತು. ನಾಗರಿಕರ ಗಾಯಗಳು, ಒಬ್ಬ ವೃದ್ಧನ ಸಾವಿನ ವರದಿಗಳು ಕೂಡ ಬಂದು. ಮತ್ತೊಂದೆಡೆ ಸಿಎಪಿಎಫ್ ಪಡೆಗಳು ನಿಷೇಧಿತ ವಲಯಗಳಲ್ಲಿದ್ದ ಎಲ್ಲಾ ಪಕ್ಷಗಳ ಟೆಂಟ್ಗಳನ್ನ ಕಟ್ಟುನಿಟ್ಟಿನಾಗಿ ತೆರವುಗೊಳಿಸಿದ್ವು. ಈ ಎಲ್ಲದರ ಪರಿಣಾಮ ಏನಾಯ್ತು ಗೊತ್ತಾ? ಮತದಾನ ಮುಗಿದ ಮೇಲೂ ಬರೋಬ್ಬರಿ 7 ಕಂಪನಿಗಳ ಕೇಂದ್ರ ಪಡೆಗಳನ್ನ ಚುನಾವಣಾ ಆಯೋಗ ಅಲ್ಲೇ ಉಳಿಸ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಗ್ರೌಂಡ್ ರಿಯಾಲಿಟಿ ನೋಡಿದ್ವಿ. ಈಗ ಸ್ವಲ್ಪ ಡೇಟಾ ಡೆಸ್ಕ್ ಕಡೆಗೆ ನಮ್ಮ ಗಮನ ಹರಿಸೋಣ. ಈ ಮತದಾರರ ಪಟ್ಟಿಯ ಹಿಂದಿನ ಆಡಳಿತಾತ್ಮಕ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಕಾಂಪ್ಲೆಕ್ಸ್ ಆಗಿತ್ತು. ವೋಟರ್ ಲಿಸ್ಟನ್ನ ಪಕ್ಕಾ ಮಾಡೋಕೆಂತಾನೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಅನ್ನೋ ಪ್ರಕ್ರಿಯೆಯನ್ನ ಶುರು ಮಾಡಲಾಯಿತು. ಇದರ ಉದ್ದೇಶ ನಕಲಿ ವೋಟರ್ಸ್, ಮೃತಪಟ್ಟವರು ಮತ್ತು ಬೇರೆ ಊರಿಗೆ ಹೋದವರನ್ನ ಗುರುತಿಸಿ ಲಿಸ್ಟ್ನಿಂದ ತೆಗೆದುಹಾಕೋದು. ಇದಕ್ಕಾಗಿ 5 ಅಂಶಗಳ ಒಂದು ಕಟ್ಟುನಿಟ್ಟಿನ ಪಟ್ಟಿಯನ್ನೇ ಬಳಸಲಾಯಿತು. ಈ ಪ್ರಕ್ರಿಯೆಯ ರಿಸಲ್ಟ್ ಏನಾಯಿತು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಈ ಎಸ್ಐಆರ್ ಪ್ರಕ್ರಿಯೆಯು ಅಧಿಕೃತ ಮತದಾರರ ಪಟ್ಟಿಯನ್ನ ಬರೋಬ್ಬರಿ 13%ರಷ್ಟು ಕುಗ್ಗಿಸ್ಬಿಡ್ತು. ಯೋಚಿಸಿ, 13% ಜನ ಲಿಸ್ಟಿಂದಲೇ ಔಟ್. ಇದರ ಜೊತೆಗೆ ಪೌರತ್ವ ಕಾಯ್ದೆಯ ಭಯದಿಂದ ವಲಸೆ ಕಾರ್ಮಿಕರು ತಮ್ಮ ಊರುಗಳಿಗೆ ವಾಪಸ್ ಬಂದಿದ್ದನ್ನು ಸೇರಿಸಿದ್ರೆ ಅಂತಿಮ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಇದು ಎಷ್ಟೊಂದು ದೊಡ್ಡ ಮಟ್ಟದ ಪ್ರಭಾವ ಬೀರಿದೆ ಅಂತ ಸ್ಪಷ್ಟವಾಗುತ್ತೆ. ಇಷ್ಟೊಂದು ದೊಡ್ಡ ಪರಿಷ್ಕೃತ ಮತದಾರರ ಸಮೂಹವನ್ನ ನಿಭಾಯಿಸೋಕೆ ಭದ್ರತೆ ಹೇಗಿರ್ಬೇಕು?
ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ಸೆಕ್ಯೂರಿಟಿ ಇತ್ತು. 2.3 ಲಕ್ಷಕ್ಕೂ ಹೆಚ್ಚು ಸಿಎಪಿಎಫ್ ಸಿಬ್ಬಂದಿ, ಜೊತೆಗೆ 38,000ಕ್ಕೂ ಹೆಚ್ಚು ರಾಜ್ಯ ಪೊಲೀಸರು, 100 ವೀಕ್ಷಕರು ಮತ್ತು ಎನ್ಐಎ ತಂಡಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇದು ಅಂತೆಂಥ ಪ್ಲಾನಿಂಗ್ ಅಲ್ಲ. ಈ ಎಲ್ಲಾ ಬೆಳವಣಿಗೆಗಳು ನಮ್ಮನ್ನ ಈ ಚುನಾವಣೆಯ ಅತೀ ಮುಖ್ಯ ಮತ್ತು ಅಸಾಮಾನ್ಯವಾದ ಘಟ್ಟಕ್ಕೆ ಕರೆದೊಯ್ಯುತ್ತೆ. ಅದೇ ದೇಶದ ಅತ್ಯುನ್ನತ ನ್ಯಾಯಾಲಯದ ಮಧ್ಯಪ್ರವೇಶ. ಇಲ್ಲಾಗಿದೇನೋ ಗೊತ್ತಾ? ಲಕ್ಷಾಂತರ ಮತದಾರರ ದತ್ತಾಂಶದಲ್ಲಿ ವ್ಯತ್ಯಾಸಗಳು ಕಂಡುಬಂದವು. ಅಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ಶುರುವಾಯಿತು. ಬರೋಬ್ಬರಿ 60 ಲಕ್ಷಕ್ಕೂ ಹೆಚ್ಚು ಹೆಸರುಗಳು ತೀರ್ಪಿಗಾಗಿ ಪೆಂಡಿಂಗ್ ಉಳಿದವು. ಆಗ ರಾಜ್ಯ ಸರ್ಕಾರ ಮತ್ತು ಆಯೋಗದ ನಡುವೆ ನಂಬಿಕೆಯ ಕೊರತೆ ಎದುರಾಗಿ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಕೊನೆಗೆ ಕೋರ್ಟ್ ನೇಮಿಸಿದ ನ್ಯಾಯಮಂಡಳಿಗಳು 27 ಲಕ್ಷ ವಿವಾದಿತ ಮತದಾರರ ಪ್ರಕರಣಗಳನ್ನೇ ರದ್ದುಗೊಳಿಸಿದವು. ಈ ಒಂದು ಪ್ರಕ್ರಿಯೆ ಎಷ್ಟು ಜಟಿಲವಾಗಿತ್ತು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ ನಾವು ನಮ್ಮ ವರದಿಯ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ಅಂತಿಮ ಲೆಕ್ಕಾಚಾರ. ಆಡಳಿತಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಈ ಚುನಾವಣೆ ಎಷ್ಟರ ಮಟ್ಟಿಗೆ ಭಿನ್ನವಾಗಿತ್ತು ಅಂತ ಈಗ ನೋಡೋಣ. ಇಲ್ಲೊಂದು ಶಾಕಿಂಗ್ ಕಂಪ್ಯಾರಿಸನ್ ಇದೆ ನೋಡಿ. ಚುನಾವಣಾ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 483 ಅಫಿಷಿಯಲ್ ಟ್ರಾನ್ಸ್ಫರ್ಗಳು ನಡೆದವು. ಅದೇ ಟೈಮಲ್ಲಿ ಚುನಾವಣೆ ಎದುರಿಸ್ತಿದ್ದ ಉಳಿದೆಲ್ಲ ರಾಜ್ಯಗಳ ಟ್ರಾನ್ಸ್ಫರ್ಗಳನ್ನ ಒಟ್ಟು ಸೇರಿಸಿದ್ರೂ ಆ ಸಂಖ್ಯೆ ಕೇವಲ 23. ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಇನ್ನು ಹಣದ ವಿಚಾರಕ್ಕೆ ಬಂದ್ರೆ, ಈ ಹೈ ವೋಲ್ಟೇಜ್ ಎಲೆಕ್ಷನ್ ಟೈಮಲ್ಲಿ ವಶಪಡಿಸಿಕೊಂಡ ಅಕ್ರಮ ಅಂಶಗಳ ಮೌಲ್ಯ, ಅಂದ್ರೆ ಕಂತೆ ಹಣ ಮತ್ತು ವಸ್ತುಗಳ ಮೌಲ್ಯ 510 ಕೋಟಿ ರೂಪಾಯಿಗಳನ್ನ ದಾಟಿದೆ ಅಂತ ಚುನಾವಣಾ ಆಯೋಗವೇ ರಿಪೋರ್ಟ್ ಮಾಡಿದೆ. ಈ ನಂಬರ್ ಚುನಾವಣೆಯ ಆರ್ಥಿಕ ಮುಖವನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ. ಅಂತಿಮವಾಗಿ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ದಾಖಲೆಯ ವೋಟಿಂಗ್ ಆಗಬೇಕು ಅಂದ್ರೆ ಈ ಮಟ್ಟದ ಬೃಹತ್ ಭದ್ರತೆ, ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶ, ವ್ಯಾಪಕ ವರ್ಗಾವಣೆಗಳು ಮತ್ತು ಇಷ್ಟೊಂದು ಆಡಳಿತಾತ್ಮಕ ಸರ್ಕಸ್ ಬೇಕು ಅನ್ನೋದಾದರೆ ಭವಿಷ್ಯದಲ್ಲಿ ನಮ್ಮ ರಾಜ್ಯ ಚುನಾವಣೆಗಳ ಸ್ವರೂಪ ಹೇಗಿರಬಹುದು? ಈ ಬೃಹತ್ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ಸಾಗಲಿವೆ? ನೀವೇ ಯೋಚಿಸಿ. ವಾಸ್ತವಿಕ ದತ್ತಾಂಶ ಆಧಾರಿತ ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.